ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ವೀಕ್ಷಕರಿಗೂ ನಮಸ್ತೆ. ನನ್ನ ಹೆಸರು ಮಹೇಶ್ ಅಂತ ಹೇಳೋದು, ಆರೋಗ್ಯ ಭಾರತಿ ಜಿಲ್ಲಾ ಅಧ್ಯಕ್ಷ. ನಮ್ಮ ಜೊತೆಗೆ ಲಕ್ಷ್ಮೀನಾರಾಯಣ ಇದ್ದಾರೆ, ಆರೋಗ್ಯ ಭಾರತಿ ನಗರಾಧ್ಯಕ್ಷರು. ಮತ್ತು ಕೃಷ್ಣಾಜಿ ಇದ್ದಾರೆ, ಗೋವಿಂದರಾಜು ಅವರಿದ್ದಾರೆ. ಮತ್ತು ಮೈಸೂರು ಮೆಡಿಕಲ್ ಸಂಶೋಧನಾ ಸಂಸ್ಥೆಯಿಂದ ಪ್ರಾಧ್ಯಾಪಕರು ಅಂಗರಚನಾ ಶಾಸ್ತ್ರ ಡಾಕ್ಟರ್ ಪರಶುರಾಮ್, ರಾಜಗುರು ಪರಶುರಾಮ್. ನಾವೆಲ್ಲರೂ ಬಂದರೆ ಇವತ್ತೇನಪ್ಪ ಅಂತಂದರೆ, ಇವತ್ತು ಮೈಸೂರಿನಲ್ಲಿ ಸಂಗೀತ ಸೆಂಟ್ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಫೆಸ್ಟ್ ಅಂತ ನಡೀತಾ ಇದೆ, ಮೈಸೂರು ಸೈನ್ಸ್ ಫೌಂಡೇಶನ್ ಕಡೆಯಿಂದ. ಇಲ್ಲಿ ಇವತ್ತು ಸುಮಾರು ಒಂದು 10-15 ಸಾವಿರ ಮಕ್ಕಳು ಬರೋರಿದ್ದಾರೆ, ಮತ್ತು ಅವ್ರ ಜೊತೆ ಪೇರೆಂಟ್ಸು, ಟೀಚರ್ಸ್ ಎಲ್ಲ ಬರ್ತಾರೆ. ಇವ್ರಿಗೆಲ್ಲರಿಗೂ ನಾವು ಈ ದೇಹದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಪೋಸ್ಟರ್ಸ್ ಹಾಕಿದ್ದೀವಿ ಇಲ್ಲಿ. ಮತ್ತು ಜೊತೆಗೆ ನಾವು ಇವತ್ತು ಇಲ್ಲಿ ಯಾರ್ಯಾರು ಸ್ವಇಚ್ಛೆಯನ್ನು ದೇಹದಾನ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಅವ್ರಿಗೆ ನಾವು ಅವ್ರ ಹೆಸರು ಮತ್ತು ಅಪ್ಲಿಕೇಶನ್ ಫಾರಮ್ ತೊಗೊಂಡು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ. ದೇಹದಾನದ ಮಹತ್ವ ಏನಪ್ಪ ಅಂತಂದರೆ, ಇವತ್ತು ಈ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತೀವಿ ನಾವು. ನಮ್ಮ ದೇಹ ಇರೋದೇ ಇನ್ನೊಬ್ಬರು ಸಹಾಯಕ್ಕೆ ಅಂತ ಹೇಳ್ಬಿಟ್ಟು. ಹಿ ಅಲೋನ್ ಲೀವ್ಸ್ ಹೂ ಲೀವ್ಸ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಯಾರು ಇನ್ನೊಬ್ರಿಗೋಸ್ಕರ ಬದುಕ್ತಾರೋ ಅವರೇ ನಿಜವಾದ ಬದುಕನ್ನು ಬದುಕಿರೋದು, ಬೇರೆಯವ್ರಿಗೆ ಸತ್ತಂತೆ ಅಂತ ಹೇಳ್ಬಿಟ್ಟು. ಒಂದು ಸತ್ತು ಟ್ಯೂನಾ ಫಿಶ್ಗೆ ಕೋಟ್ಯಾಂತರ ಬೆಲೆ ಬಾಳುತ್ತಾರೆ, ಮನುಷ್ಯನ ದೇಹಕ್ಕೆ ಬೆಲೆ ಇಲ್ಲದಾಗ ಅವರ ಸತ್ತ ಮೇಲೆ ಅದಕ್ಕೆ ಬೆಲೆ ಬರಬೇಕು ಅಂತ ಅಂದರೆ ಆ ಸತ್ತ ದೇಹನೂ ನಮ್ಮ ವೈದ್ಯಕೀಯ ಸಂಶೋಧನೆಯಲ್ಲಿ ದಾನ ಮಾಡಿದ್ರೆ ಅದಕ್ಕೆ ನಿಜವಾಗ್ಲೂ, ಯಾಕೆಂದರೆ ಈಗ ಅಷ್ಟು ಸುಲಭವಾಗಿ ದೇಹ ಸಿಗಲ್ಲ. ಸೊ ಮಕ್ಕಳಿಗೆ ಕಲಿಬೇಕು ಅಂತಂದರೆ ಆ ಮಕ್ಕಳು ಕಲಿತ್ರೆ ಅವರು ಚೆನ್ನಾಗಿ ನಿಮಗೆ ನೆಕ್ಸ್ಟು ಒಂದು ಟ್ರೀಟ್ಮೆಂಟು, ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಚಿಕಿತ್ಸೆ ಕೊಡಬೇಕು ಅಂತ ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳು ಕಲೀಲಿಕ್ಕೆ ದೇಹದ ಅಗತ್ಯತೆ ತುಂಬ ಜಾಸ್ತಿ ಇದೆ. ಆ ದೇಹ ಅದರದ್ದು ಪ್ರತಿಯೊಂದು ಅಂಗರಚನೆ ತಿಳ್ಕೊಳ್ಬೇಕು, ಪ್ರತಿಯೊಂದು ನರಮಂಡಲ ನರಶಾಸ್ತ್ರ ತಿಳ್ಕೊಳ್ಬೇಕು, ಅದಕ್ಕೆಲ್ಲದಕ್ಕೂ ಬೇಕು ಈ ದೇಹ. ಆ ದೇಹ ಇಲ್ಲದೆ ಹೋದರೆ ಮಕ್ಕಳು ಕಲೀಲಿಕ್ಕಾಗಲ್ಲ, ಯಾಕೆಂದರೆ ಎಲ್ಲವೂ ಮಾಡಲಿಂದ ಕಲೀಲಿಕ್ಕಾಗಲ್ಲ. ಪ್ರತಿಯೊಂದು ಡಿಸೈಡ್ ಮಾಡಿ ನೋಡಬೇಕು. ಅದಕ್ಕೆ ದೇಹದ ಅಗತ್ಯತೆ ತುಂಬ ಜಾಸ್ತಿ ಇದೆ. ಅದಕ್ಕೆ ಆಗಬೇಕು ಅಂತ ಅಂದರೆ ಸತ್ತ ಮೇಲೆ ತಾವು ತಮ್ಮ ಮನೆಯವರು ಯಾರೇ ಆಗಲಿ ಮರಣೋತ್ತರ ದೇಹದಾನ ಮಾಡಿದ್ರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಲಿಯಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಅರಿವು ಮೂಡಿಸೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಒಂದು ದೂರವಾಣಿ ಸಂಖ್ಯೆ ಇದೆ, 9844401020. ನೀವು ದೂರವಾಣಿ ಸಂಖ್ಯೆ ರಾಜಗುರು ಪರಶುರಾಮ್ ಅವ್ರದ್ದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ್ದು ಬೇಕಾದ್ರು 24 hours ಅವ್ರು ಯಾವಾಗ ಅವೈಲೇಬಿಲಿಟಿ ಇರ್ತದೆ ಅವ್ರ ಹತ್ರ ಫೋನ್ ನಂಬರ್ ಮಾಡಿದ್ರೆ ನಿಮ್ಮ ಇಚ್ಛೆ ಇದ್ದರೆ ಅವರು ಬಂದು ಆ ದೇಹನ ಸ್ವೀಕರಿಸಿ ಅದಕ್ಕೇನು ಫಾರ್ಮಾಲಿಟಿ ಅದನ್ನು ಪೂರೈಸಿ ಅದನ್ನು ಸ್ವೀಕಾರ ಮಾಡ್ತಾರೆ ನಿಮಗೋಸ್ಕರ. ಸೊ ಈ ರೀತಿ ನೀವು ಸಮಾಜಕ್ಕೆ ಮತ್ತು ಮುಂದೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಆ ಮೂಲಕ ಸಮಾಜಕ್ಕೆ ನೀವು ಸಹಾಯ ಮಾಡ್ಬೋದು. ಅದಕ್ಕೆ ಎಲ್ಲರೂ ನಿಮ್ಮಲ್ಲಿ ಅರಿಕೆ ಏನಪ್ಪ ಅಂತ ಅಂದರೆ, ದಯವಿಟ್ಟು ಮರಣ ನಂತರ ದೇಹದಾನ ಮಾಡಿ ಅಂತ ನಿಮಗೆ ಕೇಳ್ಕೊಳ್ತೀನಿ ಸರ್. ನಿಮ್ಮ ಈ ಒಂದು ಪ್ರಸ್ತಾವಕ್ಕೆ ನುಡಿಗೆ ನಾನು ಕೂಡ ಸ್ಪಂದಿಸ್ತೀನಿ. ನಾನು ಕೂಡ ಭಾಳ ಆಸೆ ಇತ್ತು ದೇಹದಾನ ಮಾಡಬೇಕು ಅಂತ. ಆ ಮೂಲಕ ನಾನು ಇದನ್ನು ದೇಹದಾನಕ್ಕೆ ರಿಜಿಸ್ಟರ್ ಮಾಡ್ಕೊತೀನಿ ಸರ್. ಯಾಕೆಂದರೆ ನನಗೆ ಇದೊಂದು ಸುಸಂದರ್ಭ ಕೂಡ. ಯಾಕೆ ನನಗೆ ಆಸೆ ಇತ್ತು, ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಕೆಲವೊಂದು ಫೇಕ್ ಸಂಸ್ಥೆಗಳು ಕೂಡ ನೋಡ್ತಾ ಇದ್ದೆ. ಹಾಗಾಗಿ ನಾನು ಕೂಡ ದೇಹದಾನಕ್ಕೆ ನಾನು ಅಪ್ಲಿಕೇಶನ್ ಕೂಡ ಆಗ್ತಾ ಇದ್ದೀನಿ. ನಾನು ನಿಮ್ಮ ನಾಗರಾಜು ಬನ್ನೂರು ಅಲಿಯನ್ಸ್ ಸಂಸ್ಥೆ, ಹಾಗೆಯೇ ಹಲವಾರು ಸೇವಾ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಮಾಧ್ಯಮ ಮಿತ್ರನಾಗಿ ಕೂಡ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಈಗ. ಹಾಗಾಗಿ ನಾನು ಕೂಡ ಇದನ್ನು ಇವತ್ತು ರಿಜಿಸ್ಟರ್ ಮಾಡ್ಕೊತೀನಿ ಸರ್. ತುಂಬ ಸಂತೋಷ. ಥ್ಯಾಂಕ್ ಯು. ನಮ್ಮ ಕೃಷ್ಣಾಜಿ ಅವರು ದೇಹದಾನಕ್ಕೆ ರಿಜಿಸ್ಟರ್ ಮಾಡಿ 15 ವರ್ಷ ಆಯಿತು, ನಾನು 25 ವರ್ಷ ಆಯಿತು. ನಾವು ಎಲ್ಲರೂ ರಿಜಿಸ್ಟರ್ ಮಾಡಿದ್ವಿ. ಸೊ ಹಾಗೆಯೇ ನೀವು ಮಾಡ್ತಾರ, ತುಂಬ ಸಂತೋಷ. ಥ್ಯಾಂಕ್ ಯು ಸರ್. ಸರ್ ತಾವೇನು ಹೇಳ್ತೀರಾ? ನಾನು ಇವತ್ತು ದೇಹದಾನ ಮಾಡೋಕ್ಕೆ ಅಪ್ಲಿಕೇಶನ್ ಫಾರಮ್ ತಗೊಳ್ತಾ ಇದ್ದೀನಿ. ತಗೊಂಡು ನಾನು ಇವತ್ತೇ ದೇಹದಾನ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ನಾನು ಹುಡುಕ್ತಾ ಇದ್ದೆ ಏನು ಮಾಡಬೇಕು ಅಂತ. ಖಂಡಿತ ಕೃಷ್ಣಾಜಿ ಅವ್ರ ಸಹಾಯದಿಂದ ಇವತ್ತು ಇಲ್ಲೇ ಬಂದು ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ದೇಹದಾನ ಮಾಡ್ತಾ ಇದ್ದೀನಿ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ಆರೋಗ್ಯ ಭಾರತಿ ನಗರ ಅಧ್ಯಕ್ಷರು. ನಾನು ಈಗ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟಿ ಮಾಡ್ಕೊಂಡಿದ್ದೀನಿ, ಸಂಸ್ಥೆ ಕೆಲಸ ಮಾಡ್ತಾಯಿದ್ದೀನಿ. ಈ ಥರ ಇನ್ನೂ ಮುಂದೆ ಯಾರಾದರೂ ಬಂದು ದೇಹದಾನ ಮಾಡೋದಿದ್ದರೆ ಅವ್ರಿಗೆ ಇದ್ರ ಪರವಾಗಿ ನಾನು ಮಾಹಿತಿ ಎಲ್ಲ ಕೊಡ್ತೀನಿ, ಅವ್ರನ್ನ ಹೇಳ್ಬೇಕು ಪ್ರಯತ್ನ. ಓಕೆ. ಕೃಷ್ಣಾಜಿ ತಾವು? ನಾವು ಪ್ರಾಧ್ಯಾಪಕರು ರಾಜಗುರು ಪರಶುರಾಮ್ ಸರ್ ನಮಸ್ಕಾರ ಸರ್. ಇವತ್ತು ತಮ್ಮ ಒಂದು ಅವೇರ್ನೆಸ್ಸಿಂದ ಇವತ್ತು ಆರೋಗ್ಯ ಭಾರತಿ ಕಡೆಯಿಂದನೂ ಕೂಡ ಸಂಸ್ಥೆ ಎಲ್ಲ ಮುಖ್ಯಸ್ಥರು ಕೂಡ ಬಂದಿದ್ದಾರೆ. ನಾನು ಕೂಡ ಮಾಧ್ಯಮ ಮಿತ್ರನಾಗಿ ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಕೂಡ ತಮ್ಮ ಇನ್ಸ್ಪಿರೇಷನ್ ನಾನು ಕೂಡ ಇವತ್ತು ದೇಹದಾನಕ್ಕೆ ಒಳಪಡ್ತಾ ಇದ್ದೀನಿ. ದೇಹದಾನ ಮಾಡೋದಕ್ಕೆ ಬಹಳ ಪುಣ್ಯವಾದಂಥ ಕೆಲಸ ಅಂತ. ಅದಕ್ಕೆ ಇನ್ಸ್ಪಿರೇಷನ್ ನೀವೇ ಸರ್. ಹಾಗಾಗಿ ಏನು ಹೇಳ್ತೀರಾ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನೇತ್ರದಾನ, ರಕ್ತದಾನ, ಅಂಗಾಂಗದಾನ, ಈಗ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಗೊತ್ತಿದೆ. ಆದರೆ ದೇಹದಾನ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಭಾಳ ಕಡಿಮೆ ಇದೆ.
ಹಾಗಾಗಿ ನೀವು ದೇಹದಾನ ಮಾಡೋದ್ರಿಂದ ಅದರಿಂದ ಏನು ಉಪಯೋಗ ನಮ್ಮ ಸಮಾಜಕ್ಕೆ ಅಂತಂದರೆ, ಯಾರು ದೇಹದಾನ ಮಾಡ್ತಾರೆ ಅವರು ನಮ್ಮ ಕಾಲೇಜಲ್ಲಿ ನಮ್ಮ MBBS ಆಗಲಿ, ನಮ್ಮ ನರ್ಸಿಂಗ್ ಕೋರ್ಸ್ ಆಗಲಿ, ಪ್ಯಾರಾಮೆಡಿಕಲ್ ಕೋರ್ಸ್ ಆಗಲಿ, ಅಲೈಡ್ ಹೆಲ್ತ್ ಕೋರ್ಸ್ ಆಗಲಿ, ಅವ್ರಿಗೆಲ್ಲ ನಾವು ಅನಾಟಮಿ ಟೀಚ್ ಮಾಡಬೇಕಂತಂದರೆ, ಅಂಗರಚನಾಶಾಸ್ತ್ರ ಪಾಠ ಹೇಳ್ಕೊಡ್ಬೇಕಂತಂದರೆ ನಮಗೆ ಈ ಬಾಡಿ ನಮಗೆ ತುಂಬ ಉಪಯೋಗ ಆಗುತ್ತೆ. ಸೊ ನಾವು ಈ ದೇಹದಾನ ಯಾರು ಮಾಡ್ತಾರೆ ಅವ್ರನ್ನ ನಾವು ಏನು ಮಾಡ್ತೀವಿ, ಬಾಡೀಸನ್ನು ಟೀಚಿಂಗ್ ಪರ್ಪಸ್ ಯೂಸ್ ಮಾಡ್ಕೊಳ್ತೀವಿ, ಹಾಗಾಗಿ ರಿಸರ್ಚ್ ಪರ್ಪಸ್ ಯೂಸ್ ಮಾಡ್ಕೊಳ್ತೀವಿ. ಸೊ ಇದು ನಾವು ಹುಟ್ಟಿದ ಮೇಲೆ ನಾವು ಜೀವಂತವಾಗಿ ಇರಬೇಕಾದ್ರೂ ಕೂಡ ನಾವು ಸಮಾಜ ಸೇವೆ ಮಾಡ್ಬೋದು. ಆಮೇಲೆ ನಾವು ತೀರ್ಕೊಂಡು ಆದಮೇಲೆ ಕೂಡ ನಾವು ಇನ್ನೊಂದು ಉಪಯೋಗ ಆಗಬೇಕಂದ್ರೆ ಸಮಾಜ ಸೇವೆ ಮಾಡ್ಬೋದು. ಸೊ ಈ ರೀತಿಯಾಗಿ ದೇಹದಾನ ಮಾಡೋದ್ರಿಂದ ನಮ್ಮ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು, ನಮ್ಮ ಡೀನ್ ಆ್ಯಂಡ್ ಡೈರೆಕ್ಟರ್ ಮೇಡಮ್ ಅವರು ಡಾಕ್ಟರ್ ಭಾಗ್ಯಾನಿ ಮೇಡಮ್ ಅವರು ಅಂಡರ್ ಗೈಡೆನ್ಸಲ್ಲಿ ನಾನು ಈ ವಾಲಂಟಿಯರ್ ಬಾಡಿ ಡೊನೇಷನ್ ಸ್ವಯಂ ಪ್ರೇರಿತ ದೇಹದಾನವನ್ನು ಕೆಲಸ ಮಾಡ್ತಾಯಿದ್ದೀನಿ. ಇಷ್ಟು ಮಾತು ಹೇಳಿ ನಾನು ಓಕೆ ಸರ್. ಹಾಗೆಯೇ ಯಾರೆಲ್ಲ ಹಿಂದೆ ದೇಹದಾನಗಳು ಮಾಡಿದರೆ ಸರ್ ನಿಮ್ಮ ಸಂಸ್ಥೆಗೆ? ಸರ್, ನಮ್ಮಲ್ಲಿ ಸುಮಾರು ಜನ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿಸಿದ್ದಾರೆ. ಸುಮಾರು ವೈದ್ಯರುಗಳನ್ನು ದೇಹದಾನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಆಮೇಲೆ ದೇಹದಾನ ಡೊನೇಟು ಮಾಡಿದ್ದಾರೆ. ನಮ್ಮಲ್ಲೇ ಈಗ ಹೇಳ್ಬೇಕಂತಂದರೆ ಡಾಕ್ಟರ್ ಗಜೇಂದ್ರ ಸರ್ ಅಂತ ಇದ್ದರು, ಅವರು ಅಂಗೇರಿಯ ರಚನಾಶಾಸ್ತ್ರ ಪ್ರೊಫೆಸರ್ ಕೂಡ ಇದ್ದರು. ಆಮೇಲೆ ಡಾಕ್ಟರ್ ಅರುಣ್ ಸರ್ ಅಂತ ಅವರು ಫಿಸಿಯಾಲಜಿ ಡಿಪಾರ್ಟ್ಮೆಂಟ್, ಅವರು ದೇಹದಾನ ಮಾಡಿದ್ದಾರೆ. ಆಮೇಲೆ ಹಾಸನಿಂದ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅಂತ ವೆರಿ ಫೇಮಸ್ ರಾಜ್ಯ ಪ್ರಶಸ್ತಿ ಡಾಕ್ಟರ್ ಅವರು ನಮ್ಮ ಕಾಲೇಜಲ್ಲಿ ದೇಹದಾನ ಡೊನೇಟ್ ಮಾಡಿದ್ದಾರೆ. ಸೊ ಹೀಗಾಗಿ ಸುಮಾರು, ಆಮೇಲೆ ಇದಕ್ಕಿಂತ ಮುಂಚೆಯಾಗಿ ಡೀನ್ ಆ್ಯಂಡ್ ಡೈರೆಕ್ಟರ್ ಆಫ್ CFTR ಅವರು ಡೆಡ್ ಬಾಡಿನೂ ದೇಹದಾನ ಮಾಡಿದ್ದಾರೆ ಸರ್. ಆಮೇಲೆ ಇನ್ನಿತರರು ಕೂಡ ಎಲ್ಲ ಪ್ರೊಫೆಷನ್ಸ್ ಅವರು ಕೂಡ ಈಗ ನಮ್ಮಲ್ಲಿ ಬಂದು ರಿಜಿಸ್ಟರ್ ಮಾಡಿ ದೇಹದಾನ ಮಾಡ್ತಾ ಇದ್ದಾರೆ. ಸುಮಾರು ರಿಜಿಸ್ಟ್ರೇಷನ್ಸು ಆಗಿದ್ದಾರೆ ಸರ್. ಆ್ಯಂಡ್ ವಿ ಆರ್ ಡೂಯಿಂಗ್ ವರ್ಕ್ ಫಾರ್ ಇಟ್ ಆಲ್ಸೋ. ಅದೇ ಸರ್, ಇವತ್ತು ಸದ್ವಿದ್ಯಾ ಶಾಲೆ ಕೂಡ ಬಂದಿದ್ದೀರಾ ಕಾಲೇಜ್ಗೆ. ತಮ್ಮ ಒಂದು ಆರೋಗ್ಯ ಭಾರತೀಯ ಯೋಜನೆ ಅಡಿಯಲ್ಲಿ ತಾವು ಕೂಡ ಸಹಕಾರಿಯಾಗಿ ಬಂದಿದ್ದೀರಾ. ಇವತ್ತೇನು ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು ಬಹಳ ಅವನತಿ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಇವತ್ತು ರಿಸರ್ಚ್ ಪ್ರಾಬ್ಲಮ್ಮು. ನಮ್ಮ ಇಂಡಿಯಾ ವಿದ್ಯಾರ್ಥಿಗಳು ಫಾರಿನ್ಗೆ ಹೋಗುವಂಥ ಪರಿಸ್ಥಿತಿಗಳಾಗ್ಬಿಟ್ಟಿದೆ. ಮೆಡಿಕಲ್ ವಿದ್ಯಾರ್ಥಿಗಳು ಅಲ್ಲಿಯೂ ಕೂಡ ಕಮ್ಮಿ ಏನಿರಲ್ಲ, ತುಂಬ ದುಬಾರಿ ಇರುತ್ತೆ. ಮನೆ ಅವರ ಸಂಬಂಧಿಕರೆಲ್ಲ ಬಿಟ್ಟು ಹೋಗುವಂಥದ್ದು ಪರಿಸ್ಥಿತಿ, ನಮ್ಮ ಇಂಡಿಯನ್ ಕಲ್ಚರ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ. ಈ ಥರ ಕೆಲವೊಂದು ಸಂಶೋಧನೆ ವಿದ್ಯಾರ್ಥಿಗಳಿಗೆ ನಮ್ಮ ದೇಹದಾನ ಕೊಡೋದ್ರಿಂದ ಭಾಳ ಅವರು ಕೂಡ ಓದೋದಕ್ಕೆ ಭಾಳ ಅನುಕೂಲ ಆಗುತ್ತಲ್ಲ ಸರ್? ಡೆಫಿನೆಟ್ಲಿ ಸರ್, ತುಂಬ ಅನುಕೂಲ ಆಗ್ತಾ ಇದೆ. ಯಾಕಂತಂದರೆ ಈ ಬಾಡಿ ಡೊನೇಷನ್ ಅನ್ನೋದು ಈಗ ನಮ್ಮ ಸಮಾಜ ಅವ್ರು ಡೊನೇಟ್ ಮಾಡಿದಾಗ ನಮಗೆ ಅದರಿಂದಲೇ ಉಪಯೋಗ ಆಗುತ್ತೆ. ಇದು ಈಗ ಆರ್ಟಿಫಿಷಿಯಲ್ ಆಗಿ ನಮಗೆ ಏನು ಮ್ಯಾನಿಕ್ವಿನ್ಸ್ ಎಲ್ಲ ಸಿಗ್ತವೆ, ಅದು ಎಷ್ಟೊತ್ತಿದ್ರು ಆರ್ಟಿಫಿಷಿಯಲ್. ಹಾಗಾಗಿ ಇನ್ನೂ ನಮಗೆ ಈಗ ಡಿಸೆಕ್ಷನ್ ಟೇಬಲ್ ಅಂತಲೂ ಇದೆ. ಅಡಿಷ್ನಲ್ ಅವೆಲ್ಲ ಸಪ್ಲಿಮೆಂಟ್ರಿ ಆಗಿ ನಮಗೆ ವರ್ಕ್ ಆಗ್ತವೆ. ಬಟ್ ನಮಗೆ ನಾವು ನಮ್ಮ ಸ್ಕಿಲ್ಸನ್ನು ಕಲ್ತ್ಕೊಳ್ಳೇಬೇಕು, ಚೆನ್ನಾಗಿ ಕಲ್ತ್ಕೋಬೇಕು ಅಂತಂದರೆ ನಮಗೆ ದೇಹದಾನ ಬಾಡಿ ಡೊನೇಷನ್ ಬೇಕೇ ಬೇಕು. ಅದರಿಂದನೇ ನಾವು ಪಾಠ ಹೇಳ್ಕೊಡೋದು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, UG ಸ್ಟೂಡೆಂಟ್ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಆಮೇಲೆ ಸುಮಾರು ವರ್ಕ್ಶಾಪ್ಸ್ ಕೂಡ ನಾವು ಮಾಡ್ತೀವಿ ಈ ಬಾಡಿ ಡೊನೇಷನ್. ಅದರಿಂದ ವರ್ಕ್ಶಾಪ್ಸ್ ಕೂಡ ಕಂಡಕ್ಟ್ ಮಾಡ್ತೀವಿ ಸರ್. ಓಕೆ, ಈ ಥರ ಕ್ಯಾಂಪಸ್ ಎಲ್ಲೆಲ್ಲಿ ಹಿಂದೆ ಎಲ್ಲ ಮಾಡಿದರೆ ಸರ್? ಮುಂದೆ ಎಲ್ಲಿ ಮಾಡ್ಬೋದು ಸರ್? ಹಿಂದೆಗಡೆಲ್ಲ ಮಾಡಿದ್ದೀವಿ. ಹೆಲ್ತ್ ಕ್ಯಾಂಪ್ ಎಲ್ಲ ಇದ್ದಾಗೆ ಅದ್ರ ಜೊತೆಗೇ ನಾವು ದೇಹದಾನ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ಸೊ ಮುಂದೆ ಯಾವುದಾರ ಈ ಥರ ಅವಕಾಶ ಸಿಕ್ಕಾಗೆಲ್ಲ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾವಾಗಲೂ ಕೈ ಜೋಡಿಸುತ್ತೆ ಈ ವಾಲಂಟಿಯರ್ ಬಾಡಿ ಡೊನೇಷನ್ ಕಾರ್ಯಕ್ರಮದಲ್ಲಿ. ಹಾಗೆ ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಇದೆ, ಮೆಡಿಕಲ್ ಕಾಲೇಜ್ಗಳು. ಹಾಗೆ ಕೆಲವೊಂದು ಆನ್ಲೈನು ಕೆಲವೊಂದಕ್ಕೂ ಕೂಡ ಇದೆ. ದೇಹದಾನ ಅಂತ ಎಲ್ಲ ಹಾಕೊಂಡಿದ್ದಾರೆ, ಎಲ್ಲ ಫೇಕ್ ಅಂತ ಕೂಡ ಕಾಣುತ್ತೆ. ನಾನು ಕೂಡ ಹಲವಾರು ಸರಿ ಚೆಕ್ ಮಾಡಿದ್ದೀನಿ. ಹಾಗಾಗಿ ನಮ್ಮ ಜಿಲ್ಲೆಯವರು ಅಥವಾ ಆಯಾ ಜಿಲ್ಲೆಯ ಮೆಡಿಕಲ್ ಕಾಲೇಜುಗಳಿಗೆ ಆಯಾ ಜಿಲ್ಲೆಯವರು ಅದನ್ನು ದೇಹದಾನ ಮಾಡಿದ್ರೆ ಅದು ಪ್ರಮುಖವಾಗಿ ಸಾರ್ಥಕವಾಗುವಂಥ ಕೆಲಸ ಆಗುತ್ತೆ ಸರ್. ಹೌದು ಸರ್. ಈಗ ಎಲ್ಲ ವೈದ್ಯಕೀಯ ಮೆಡಿಕಲ್ ಕಾಲೇಜಲ್ಲಿ ಕೂಡ ದೇಹದಾನ ಏನೋ ಒಂದು ಪ್ರೋಗ್ರಾಮ್ ಇದೆ, ಅವರಲ್ಲಿ ಒಂದು ಟೀಮ್ ಇದೆ. ಸೊ ಎಲ್ಲ ಮೆಡಿಕಲ್ ಕಾಲೇಜ್ಗೂ ತಾವು ಯಾವ ಮೆಡಿಕಲ್ ಕಾಲೇಜಲ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿ ಇದೆಯೋ ಅಲ್ಲೆಲ್ಲ ಧ್ಯಾನ ಮಾಡ್ಬೋದು ಸರ್. ಮಾಡ್ತಾ ಇದ್ದಾರೆ. ಈಗ ಸ್ಲೋ ಆಗಿ ಜನರಿಗೆ ಅವೇರ್ನೆಸ್ ಬರ್ತಾ ಇದೆ. ಏನಕ್ಕಂದರೆ ನಾವು ಬರಿ ಮಾಡೋದು ಬೇಡ, ಬರ್ನ್ ಮಾಡೋದು ಬೇಡ ಬಾಡಿಗೆ. ಅಟ್ಲೀಸ್ಟ್ ನಮ್ಮ ಮುಂದಿನ ಪೀಳಿಗೆಗೆ ಈ ಮೆಡಿಕಲ್ ರಿಸರ್ಚ್ಗೆ, ವೈದ್ಯಕೀಯ ಸಂಶೋಧನೆಗೆ ಉಪಯೋಗ ಆಗಲಿ, ಮಕ್ಕಳಿಗೆಲ್ಲ ಉಪಯೋಗ ಆಗಲಿ, ಯಾರು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಅಂತ ಮಾಡ್ತಾ ಇದ್ದಾರೆ. ಈಗ ಕೆಲವರು ದೇಹದಾನ ಮಾಡಿರ್ತಾರೆ,
ಅವ್ರ ಪೇರೆಂಟ್ಸ್ ಕೊಡೋದಿಲ್ಲ. ಆಗ ಅದಕ್ಕೆ ನನ್ನ ಸಮಸ್ಯೆಗಳು, ಕಾನೂನು ತೊಡಕುಗಳು. ಸರ್ ಅದಕ್ಕೇನಿಲ್ಲ ಸರ್, ಇದು ಅದಕ್ಕೇನೆ ಸ್ವಯಂ ಪ್ರೇರಿತ ವಾಲಂಟರಿ ಲಾಸ್ಟ್ ಮಿನಿಟ್ ಅಲ್ಲಿ ಕೂಡ ಅವರು ಕಿತ್ ಅಂಡ್ ಕಿನ್ಸ್ ಅಂದ್ರೆ ಅವ್ರ ಮಕ್ಕಳು ಆಗಿರ್ಬೋದು, ಅವ್ರ ರಿಲೇಟಿವ್ಸ್ ಆಗಿರ್ಬೋದು ರೆಫ್ಯೂಸ್ ಮಾಡ್ಬೋದು ಸರ್. ಸೊ ಅವಕ್ಕೆ ನಾವು ಏನೋ ಅಭ್ಯಂತರ ಮಾಡೋದಿಲ್ಲ. ಸೊ ಇವತ್ತು ರಿಜಿಸ್ಟರ್ ಮಾಡಿರ್ತಾರೆ, ಏನೋ ಒಂದು 10 ವರ್ಷ ಆದ್ಮೇಲೆ ತೀರ್ಕೊಂಡಿರ್ತಾರೆ. ಸೊ ಅದು ತೀರ್ಕೊಂಡವ್ರೇನೋ ಇರೋದಿಲ್ಲ, ಅವ್ರ ಮಕ್ಕಳೇ ಕೊಡ್ಬೇಕು ನಮಗೆ ಎಷ್ಟೊತ್ತಿದ್ರು. ಅವ್ರ ಮಕ್ಕಳು ಬೇಡ ಅಂತಂದ್ರೆ ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಸರ್. ನಾವೇನು ಒತ್ತಾಯಪೂರ್ವಕವಾಗಿ ನಾವು ತಗೊಳ್ಳಲ್ಲ. ಸೊ ಈವನ್ ಅಟ್ ಲಾಸ್ಟ್ ಮಿನಿಟ್ ದೇ ಕ್ಯಾನ್ ರಿಜೆಕ್ಟ್. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಪ್ಯೂರ್ಲಿ ವಾಲಂಟರಿ. ಓಕೆ, ಥ್ಯಾಂಕ್ ಯು ಸರ್. ತಾವು ಬಹಳ ಉನ್ನತ ಮಟ್ಟವಾದ ಒಂದು ಈ ಸಂಶೋಧನಾ ಕೇಂದ್ರಕ್ಕೆ, ಒಂದು ಸರ್ಕಾರಿ ಕಾಲೇಜುಗಳಿಗೆ ಸಹಾಯಸ್ಥವಾಗಿ ತಾವು ಕೂಡ ತಮ್ಮ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಮುಟ್ಟಿಸ್ತಾ ಇರುವಂಥದ್ದು. ಹಾಗೇನೆ ನನ್ನ ಒಂದು ದೇಹದಾನ ಕೂಡ ನಾನು ಇವತ್ತು ರಿಜಿಸ್ಟರ್ ಮಾಡ್ಕೊತೀನಿ. ಮತ್ತೆ ನಮ್ಮ ಮನೆಯವರು ಕೂಡ ನಾನು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀನಿ. ಇವತ್ತು ರಿಜಿಸ್ಟರ್ಡ್ ನಾನು ಮಾಡಿದ್ದೀನಿ ಕೇರ್ ಹಾಸ್ಪಿಟ್ಲಿಗೆ. ನನ್ನ ತುಂಬಾ ಹಳೆಯ ಒಂದು ಕನಸು ಕೂಡ ಅದು ನನಗೆ. ಹಾಗಾಗಿ ನಾನು ಕೂಡ ಮನವರಿಕೆ ಮಾಡ್ಕೊಡ್ತೀವಿ. ಮತ್ತೆ ಕೆಲವರು ದೇಹದಾನ ಮಾಡಿದವರು ಮನವರಿಕೆ ಮಾಡಬೇಕು ಮನೆಯವ್ರಿಗೆ. ಯಾಕೆಂದ್ರೆ ಇವತ್ತು ಇದ್ದಾಗಂತೂ ಒಳ್ಳೆ ಕೆಲಸ ಆಗಿರ್ಬೋದು ಅಥವಾ ಮಾಡಿರ್ಬೋದು, ಅದು ಚಿರ ಒಂದು ವಿಚಾರವಾಗಿ ಉಳ್ಕೊಳ್ಳಿ ಅನ್ನೋದು ಕೂಡ ಮುಖ್ಯವಾಗುತ್ತೆ. ನಂದು ಕೂಡ ತಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಾವು ದ ಡೆಡ್ ಟೀಚಿಂಗ್ ದ ಲಿವಿಂಗ್ ಅಂತ ಹೇಳ್ತೀವಿ. ಸೊ ಅದು ನಮಗೆ ಫಸ್ಟ್ ಟೀಚರ್. ದಿ ಡೆಡ್ ಬಾಡಿ ನಾವೇನು ಪ್ರಿಸರ್ವೇಷನ್ ಮಾಡ್ತೀವಿ ಅದನ್ನ ನಾವು ಕೆಡವರ್ ಅಂತ ಕರಿತೀವಿ. ಸೊ ಕೆಡವರ್ ಈಸ್ ದಿ ಫಸ್ಟ್ ಟೀಚರ್ ಫಾರ್ ದಿ ಮೆಡಿಕಲ್ ಸ್ಟೂಡೆಂಟ್ಸ್. ಓಕೆ ಸರ್. ಬನ್ನಿ ಸ್ನೇಹಿತರೆ ನಮಸ್ಕಾರ. ನಾನೇನು ನಾಗರಾಜ, ಮೈಸೂರು ಜಿಲ್ಲಾ ವರದಿಗಾರ. ಹಾಗೆಯೇ ಇವತ್ತು ದೇಹದಾನಕ್ಕೆ ನಾನು ಕೂಡ ಬಹಳ ವರ್ಷಗಳಿಂದ ದೇಹದಾನ ಆನ್ಲೈನಲ್ಲಿ ಹುಡುಕ್ತಾ ಇದ್ದೆ. ಕೆಲವೊಂದು ಕಡೆ ಎಲ್ಲ ಫೇಕ್ ಅಂತ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ದೇಹದಾನ ಎಲ್ಲೂ ಕೂಡ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು ಅಂತ ಆಸೆ ಇತ್ತು. ಇವತ್ತು ನಮ್ಮ ಆರೋಗ್ಯ ಭಾರತಿ ಸಂಸ್ಥೆ ಕಡೆಯಿಂದ ಕೃಷ್ಣಾಜಿ ಇರ್ಬೋದು, ನಮ್ಮ ಲಕ್ಷ್ಮೀನಾರಾಯಣಜಿ ಇರ್ಬೋದು, ಅವ್ರ ಜೊತೆಲಿ ಬಂದು ಇವತ್ತು ಸಂಗೀತ ಶಾಲೆಯಲ್ಲಿ ದೇಹ ದಹನಕ್ಕೆ ಮುಖ್ಯವಾಗಿ ಮನೆಯವರ ಮನವರಿಕೆ ಕೂಡ ನಾನು ಮಾಡ್ಕೊಡ್ತೀನಿ. ಏನೆಲ್ಲ ಇವತ್ತು ಅನುಕೂಲಗಳಿದೆ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಗೆ. ಆ ನಿಟ್ಟಿನಲ್ಲಿ ನನ್ನ ಅಷ್ಟು ವಿಳಾಸ ತಾವು ತಗೊಂಡು ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದು ನಂಬರ್ ಹಾಕ್ಲಾ? ಹಾಕಿ ಸರ್. ಆಲ್ಟರ್ನೇಟ್ ನಂಬರ್ ಸರ್. ಇದು ಆಪರೇಷನ್ ಬಾಕ್ಸ್ ಎಕ್ಸ್ಟ್ರಾ ಓಕೆ. ಇದೆಲ್ಲ ಫಿಲಪ್ ಮಾಡಿ ಸರ್. ಫೋಟೋ ಹಚ್ಚಬೇಕು. ಆಮೇಲೆ ಸರ್ ಇನ್ನೊಂದು ಸೈಡ್ ವಿಟ್ನೆಸ್ ಬೇಕು ಸರ್. ಓಕೆ ಮೇಡಮ್ ಅವ್ರದ್ದು ಮಾತಾಡೋದು. ಸರಿ. ಸೊ ಇದು ಇಲ್ಲಿ ಒಂದು ಸಿಗ್ನೇಚರ್ ಇದೆ. ಓಕೆ. ಸೈನ್ ಹಾಕಿ ಡೇಟ್ ಹಾಕಿದ್ದೀವಿ ಸರ್. ನಾವು ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ, ಪ್ರೊಟೆಕ್ಷನ್ ID ಕಾರ್ಡ್ ಕೊಡ್ತೀವಿ, ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್. ಆಮೇಲೆ ಈ ಹ್ಯಾಂಡ್ಸ್ ಓಕೆ ಓಕೆ. ಸ್ವಲ್ಪ ಮಾಹಿತಿ ಇದೆ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ಸ್ ಏನಿದೆ ಸರ್, ಈ ಕಾಂಟ್ಯಾಕ್ಟ್ ನಂಬರ್ ಖಂಡಿತ ಖಂಡಿತ. ಎಸ್ ಸ್ನೇಹಿತರೆ ನಮಸ್ಕಾರ. ಹಾಗಾಗಿ ಇದನ್ನ ಕೇವಲ ತೋರ್ಪಡಿಗೆಗೋಸ್ಕರ ನಾನು ಮಾಡ್ತಾ ಇಲ್ಲ. ಮುಂದಿನ ಜೀವಿತಾವಧಿಯಲ್ಲಿ ನಾವೇನೆಲ್ಲ ಮಾಡಿದ್ವಿ ಅಥವಾ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಖಂಡಿತವಾಗಿಯೂ ನಾನು ದೇಹದಾನ ಮಾಡೋದಕ್ಕೆ ಮನೆಯವರು ಕೂಡ ಮನವರಿಕೆ ಮಾಡ್ತೀನಿ. ಆಲ್ರೆಡಿ ಈಗ ಅಪ್ಲಿಕೇಶನ್ ಕೂಡ ನಾನು ತೊಗೊಂಡಿದ್ದೀನಿ. ನನ್ನ ಮನೆಯವರು ಕೂಡ ಸಮ್ಮತಿ ಇದೆ. ಯಾಕೆಂದರೆ ನಾವು ಸೇವಾ ಚಟುವಟಿಕೆಗಳಲ್ಲಿ ತೋರಿಸ್ಕೊಂಡಿದ್ದರಿಂದ ಮನೆಯ ಎಲ್ಲರೂ ಕೂಡ ಸೇವಾ ಚಟುವಟಿಕೆ ತೋರಿಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನನ್ನ ಧರ್ಮಪತ್ನಿಯು ಕೂಡ ನಾನು ದೇಹದಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಕೂಡ. ಹಾಗಾಗಿ ಇದು ನನ್ನ ಉತ್ಪ್ರೇಕ್ಷಿತ ಮಾತುಗಳಲ್ಲ, ನನ್ನ ಇನ್ಸ್ಪೈರ್ ಮಾತುಗಳು. ಬೇರೆಯವರು ಕೂಡ ಒಂದು ಒಳ್ಳೇದಾಗಲಿ, ಅವರು ಕೂಡ ಒಂದು ಮನವರಿಕೆ ಬರಲಿ. ಇವತ್ತು ದೇಹದಾನದಿಂದ ಏನೆಲ್ಲ ಆಗುತ್ತೆ ಅನ್ನೋದೊಂದು ಸಣ್ಣ ಒಂದು
ಅಳಿಲು ಸೇವೆ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಮೆಡಿಕಲ್ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ನಮ್ಮ ಇಂಡಿಯಾದಲ್ಲಿ ಓದಲಿಕ್ಕೆ ಯಾಕೆ ತೊಂದರೆ ಆಗಬಾರ್ದು. ಮುಖ್ಯವಾಗಿ ಮೈಸೂರು ಜಿಲ್ಲೆಯಲ್ಲಿ ಕೂಡ ನಮ್ಮ ಕಾಲೇಜುಗಳಿಗೆ ಕೇರ್ ಹಾಸ್ಪಿಟಲ್ಗೆ ನಾವು ದೇಹದಾನ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಈ ಮೂಲಕ ತಮಗೂ ಕೂಡ ವಂದನೆಗಳನ್ನ ತಿಳಿಸ್ತೀವಿ. ಈ ಥರ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ನಿಮಗೆ ಒಂದ್ಸತಿ ರಿಜಿಸ್ಟರ್ ಆದಮೇಲೆ ಸರಿ ನೀವು ನಾವು ರೆಡಿ ಆದಮೇಲೆ ನಿಮ್ಮ ನಂಬರ್ ಫೋನ್ ಖಂಡಿತ ಮಾಡಿ ಮಾಡಿ ಸರ್. ನೀವು ಬಂದು ಇಸ್ಕೊಂಡು ಹೋಗ್ಬೋದು, ಇಲ್ಲ ಬೈ ಪೋಸ್ಟ್ ಕಳಿಸಿದ್ರೆ ಬೈ ಪೋಸ್ಟ್ ಕಳಿಸಿದ್ವಿ. ಬಟ್ ಪ್ರಿಫರಬ್ಲಿ ನೀವು ಬಂದು ಇಸ್ಕೊಂಡ್ರೆ ಒಳ್ಳೆಯದು. ಬೈ ಹ್ಯಾಂಡ್ ನೋಡಿ, ಈ ಥರ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಇದು ಸರ್ಟಿಫಿಕೇಟ್ಗೋಸ್ಕರ ಅಲ್ಲ ಕೆಲಸ ಮಾಡೋದು ಅಥವಾ ದೇಹದಾನ ಮಾಡೋದು, ನಮ್ಮ ಆತ್ಮತೃಪ್ತಿಗೋಸ್ಕರ ಮಾಡುವಂಥದ್ದು. ಹಾಗಾಗಿ ಸಮಾಜಮುಖಿ ಕೆಲಸಗಳು ನಾವೆಲ್ಲ ಏನು ಮಾಡ್ತೀವಿ ಅದಕ್ಕೆಲ್ಲ ಮೀರಿದಂತಹ ವಿಚಾರ ಅಂತಂದರೆ ದೇಹದಾನ ಮಾಡುವಂಥದ್ದು. ಹಾಗಾಗಿ ತಾವು ಆಗ್ಲಿಂದ ನೋಡಿದ್ರಿ, ಸರ್ ಹೇಳಿದ್ರು ಎಂತೆಂಥ ಮಹನೀಯರು ಇವತ್ತು ದೇಹದಾನ ಮಾಡಿದರೆ. ಮೆಡಿಕಲ್ ಕಾಲೇಜು ಲೆಕ್ಚರರ್ಸು, ಅಡ್ಮಿನಿಸ್ಟ್ರೇಟಿವ್ಗಳು, ಎಷ್ಟೋ ಜನ ಆರ್ಮಿಗಳು ಕೂಡ ಮಾಡಿರುವಂಥದ್ದು, ಬೇರೆ ಬೇರೆ ಎಲ್ಲ ಸಮಾಜಮುಖಿ ಕೆಲಸ ಮಾಡೋದಂಥದ್ದು ಕೂಡ ದೇಹದಾನ ಮಾಡ್ತಾ ಇದ್ದಾರೆ. ಹಾಗಾಗಿ ದೇಹದಾನ ಮಾಡೋದ್ರಿಂದ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದು ಮುಖ್ಯ ವೇದಿಕೆ ಆಗಿರುತ್ತೆ. ಹಾಗಾಗಿ ನಮ್ಮ ಕೃಷ್ಣಾಜಿ ಕೂಡ ಇದ್ದಾರೆ, ಅವರು ಕೂಡ ದೇಹದಾನ ಮಾಡಿದ್ದಾರೆ. ನಮ್ಮ ಬಂಧು ಕೃಷ್ಣಾಜಿ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಂಥವ್ರು ಅವರ ಒಂದು ವೃತ್ತಿ ಜೀವನದಲ್ಲಿ. ಹಾಗೆಯೇ ಲಕ್ಷ್ಮೀನಾರಾಯಣ ಸರ್ ಕೂಡ ಇದ್ದಾರೆ. ಇದೊಂದು ನನ್ನ ದೊಡ್ಡ ಆಪರ್ಚುನಿಟಿ ಕೂಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತಂದರೆ, ನಾನು ಆಗಲೇ ಹೇಳಿದಂಗೆ ಆನ್ಲೈನಲ್ಲೆಲ್ಲ ನಾವು ಹುಡುಕಾಗ ಕೆಲವೊಂದು ಫೇಕ್ಗಳೆಲ್ಲ ಸಿಗುತ್ತೆ. ನಮಗೆ ಭಯ ಕೂಡ ಆಗುತ್ತೆ. ಯಾಕಂದ್ರೆ ನಾವು ಮರಣ ನಂತರ ಬೇರೆ ಯಾರೋ ತಗೊಂಡ್ಬಂದು ಹೊಟ್ಟೋಗ್ಬಿಟ್ರೆ ಕಷ್ಟ ಅಂತ. ನಮ್ಮ ಜಿಲ್ಲೆಯ ನೆಚ್ಚಿನ ಕೇರ್ ಹಾಸ್ಪಿಟಲ್ ಕೂಡ ಅಂತ ದೇಹದಾನ ಭಾಳ ಮುಖ್ಯವಾಗಿರುತ್ತೆ. ಹಾಗಾಗಿ ನನಗೆ ಸಮ್ಮತಿ ಇದೆ. ನಮಸ್ಕಾರ. ಹಾಗೇನೆ ತಾವೇನು ನೋಡ್ತಾ ಇದ್ದೀರಾ, ಮತ್ತೊಬ್ಬರು ದೇಹದಾನ ಮಾಡೋಕ್ಕೆ ಕೂಡ ರೆಡಿ ಇದ್ದಾರೆ. ಅವರು ಆರೋಗ್ಯ ಭಾರತೀಯ ಪ್ರಮುಖರು, ಮೈಸೂರು ನಗರಾಧ್ಯಕ್ಷರು ಲಕ್ಷ್ಮೀನಾರಾಯಣಜಿ ಅವರು ಕೂಡ ಇವತ್ತು ರಿಜಿಸ್ಟ್ರೇಟ್ ಮಾಡ್ತಾ ಇದ್ದಾರೆ ಕೇರ್ ಹಾಸ್ಪಿಟಲ್ಗೆ ದೇಹದಾನ ಮಾಡೋ ಮೂಲಕ. ನನಗೂ ಕೂಡ ಅವರ ಒಂದು ಜೊತೆಗೆ ಮಾಡುವಂಥ ಸೌಭಾಗ್ಯ ಕೂಡ ಸಿಕ್ತು. ಮುಂದಿನ ದಿನಗಳಲ್ಲಿ ಯಾರೆಲ್ಲ ದೇಹದಾನ ಮಾಡ್ತೀರಾ, ನಮ್ಮ ಮೈಸೂರಿನ ಕೇರ್ ಹಾಸ್ಪಿಟಲ್ ಕೂಡ ಮಾಡಬೇಕು. ಯಾಕೆಂದರೆ ಆಯಾ ಜಿಲ್ಲೆಯಲ್ಲಿ ಆಯಾ ಜಿಲ್ಲೆಯ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ರಿಜಿಸ್ಟರ್ ಕೂಡ ಮಾಡ್ತಾ ಇದ್ದಾರೆ ಸರ್, ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ನಮ್ಮ ಬಂದೂರಿನ ಕೃಷ್ಣಾಜಿ ಕೂಡ ಅವರು ಮಾಡಿದ್ದಾರೆ. ಆಲ್ರೆಡಿ 10 ವರ್ಷಗಳ ಹಿಂದೆನೇ ಕೂಡ ಅವರು ದೇಹದಾನನ ಕೇರ್ ಹಾಸ್ಪಿಟಲ್ಗೆ ಮಾಡಿದ್ದಾರೆ. ನಾನು ಸುಮಾರು ಎಲ್ಲ ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಲ್ಲ ಅಂತ ಯಾವುದೋ ಹೊಡಿಪಾಲ ಅದಿದ್ದು ಬರ್ತವೆ. ಭಾಳ ಒಳ್ಳೆಯದಾಗಿದೆ ಸರ್. ಬನ್ನಿ ಬನ್ನಿ. ಫಿಲಪ್ ಮಾಡಿ ತಮ್ಮ ಲೊಕೇಶನ್ ಮನೆಯವ್ರು ಮನೆಯವ್ರು ಸರ್ ಅವರಿಂದ ಮತ್ತು ಆಮೇಲೆ ಈ ಥರದ ಒಂದು ಸಿಸ್ಟಮ್ಸ್ ಕೊಡ್ತೀವಿ. ನೀವು ರಿಜಿಸ್ಟರ್ ಮಾಡಿದ್ದೀವಿ ನೋಂದಾವಣಿ ಮಾಡಿಸಿದ್ದೀವಿ ಸರ್. ಅದ್ರ ಜೊತೆಗೆ ಈ ಥರ ಒಂದು ID ಕಾರ್ಡು ಕೊಡ್ತೀವಿ ಸರ್. ಇಂಪಾರ್ಟೆಂಟ್ ಇರುತ್ತೆ ಅದೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರ, ಇವತ್ತು ಸದ್ವಿದ್ಯಾ ಕಾಲೇಜಿನಲ್ಲಿ ಒಂದು ಗಣಿತ ಮತ್ತು ವಿಜ್ಞಾನದ ವಿಚಾರವಾಗಿ ಒಂದು ಸಮ್ಮೇಳನ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತಾವೇನು ನೋಡ್ತಾ ಇದ್ದಾರೆ, ಇಲ್ಲಿ ಸೇವಾ ಭಾರತೀಯ ಪರವಾಗಿ ಬಂದು ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಸೇವಾ ಭಾರತಿ ಮೈಸೂರು ವಿಭಾಗ ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿ ದೇಹದಾನದ ವಿಚಾರವಾಗಿ ಕೂಡ ಒಂದು ಕ್ಯಾಂಪಸ್ ಕೂಡ ಹಾಕೊಂಡಿದ್ದಾರೆ. ಹಾಗಾಗಿ ಬೇರೆ ಬೇರೆ ಸಂಸ್ಥೆಯವರು ಬೇರೆ ಬೇರೆ ವಿಚಾರ ಕೂಡ ಕ್ಯಾಂಪಸ್ನ ಹಾಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸೈನ್ಸ್ ಎಕ್ಸಿಬಿಷನ್ನು ಮತ್ತು ಮ್ಯಾಥಮೆಟಿಕ್ಸು ಎಕ್ಸಿಬಿಷನ್ ಕೂಡ ಇಲ್ಲಿ ನಡೀತಾ ಇದೆ. ಸದ್ವಿದ್ಯಾ ಶಾಲೆ ತಾವು ನೋಡ್ತಾ ಇರೋಂಥದ್ದು ಮೈಸೂರು.